ಗಡಿಪಾರು ಮಾಡ್ಕೊಂತ ಹೋದ್ನಪ್ಪ ಅಂದ್ರೆ ಮುಂದೆ ಹೋರಾಟ ಮಾಡಕ್ಕೆ ಹೋರಾಟಗಾರ ಬೇಕಲ್ಲ. ಎಲ್ಲ ಬರೇ ಈ ಮೂರ್ಖರ ಆಳ್ವಿಕೆ ಮಾಡ್ಕೊಂತ ಹೋಗ್ಬಿಟ್ರೆ ಮೂರ್ಖರನ್ನ ಎಚ್ಚರಿಸಂತ ಒಬ್ಬ ಹೋರಾಟಗಾರ ಬೇಕಲ್ಲ. ಈ ಹಿಂದೆ ಬ್ರಿಟಿಷರು ಹೋರಾಟ ಮಾಡ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಬಂದದ್ದು ಹೋರಾಟಗಾರರಿಂದನೇ ಹೊರತು ಆಡಳಿತ ಮಾಡೋದ್ರಿಂದ ಬಂದಿಲ್ಲ. ಈಗ ಹೋರಾಟಗಾರರಿಂದನೇ ಇದು ನ್ಯಾಯ ಸಿಗ್ತೈತಿ. ಇವತ್ತು ಅನ್ಕೊಂಡಿರ್ಬೋದು ಈ ಧರ್ಮಸ್ಥಳದಲ್ಲಿ, ಬೆಳ್ತಂಗಡಿಯಲ್ಲಿ, ಉಜಿರೆಯಲ್ಲಿ ಮಾತ್ರ ಸೌಜನ್ಯನ ಧ್ವನಿ ಎತ್ತೈತಿ ಅಂತ ಹೇಳಿ. ಪ್ರತಿ ಮನೆಯಲ್ಲಿ ಯಾವ ತಂದೆ ತಾಯಿ ಹೆಣ್ಣು ಎತ್ತನೋ, ಯಾವ ಮಗ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟೇನೋ, ಯಾವನೋ ಒಬ್ಬನ ಮೂರ್ಖ ಹೇಳ್ಬೋದು ಸೌಜನ್ಯನ ಬಗ್ಗೆ ವಿರುದ್ಧವಾಗಿ ಹೇಳ್ಬೋದು. ಸೌಜನ್ಯ ರೇಪ್ ಆಗಿ ಹುಡುಗಿಗೆ ನ್ಯಾಯ ಸಿಗಬೇಕಂತಂದೇಳಿ ಹೆಣ್ಣಿನ ಪೂಜೆ ಮಾಡೋಂಥ ಪ್ರತಿಯೊಬ್ಬ ಗಂಡನು ಧ್ವನಿ ಎತ್ತೇನ. ಇವತ್ತು ಪ್ರತಿ ನಮ್ಮ ರಾಜ್ಯದಲ್ಲಿ ಪ್ರತಿ ಮನೆಗೂ ಆಲ್ರೆಡಿ ಇದು ವಿಷಯ ಗೊತ್ತೈತಿ. ಸರ್ಕಾರ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿ ಕೊಡ್ಲಿಲ್ಲದ್ರೆ ಸರ್ಕಾರನೇ ಪತನ ಆಗುವಂತ ಒಂದು ಸ್ಥಿತಿಗೆ ಬರ್ತೈತಿ. ಯಾವ ಸರ್ಕಾರನೂ ಬರಲ್ಲ. ನೇಪಾಳ ಇದೇ ರೀತಿನ ಆಗಿತ್ತು. ನ್ಯಾಯ ದೊರಕಿಸಲಿಕ್ಕೆ ಆಗಲಾರ್ದಂತ ಸ್ಥಿತಿ ಬಂದ್ಮೇಲೆ ಜನನೇ ಸ್ವತಂತ್ರವಾಗಿ ಎದ್ರು. ಆದ್ರೂ ನಮ್ಮ ಸಂವಿಧಾನ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಪವಿತ್ರವಾಗಿ ಕೊಟ್ಟಾರ. ಪ್ರತಿಯೊಬ್ಬನು ಹೋರಾಡಬಹುದು, ಪ್ರತಿಯೊಬ್ಬನು ಕ್ವಶನ್ ಮಾಡಬಹುದು. ಇವತ್ತು ಮನವಿ ಕೊಡ್ಲಿಕ್ಕೆ ಬಂದ ಹೊತ್ತಿನಾಗೆ ಮನವಿ ಕೊಡ್ಲಿಕ್ಕೆ 5 ಜನ ಹೋಗ್ಲೇಬಹುದು. ಆಯ್ತು, ಇಲ್ಲ ಪೊಲೀಸರು ಕೊಟ್ಟಿದ್ದಾರೆ, ನೀವು ಮನವಿ ಕೊಡಕ್ಕೆ ಆಸ್ಪದ ಇಲ್ಲ, ನಾವಿಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ನಾವು ಮನವಿ ಕೊಡ್ಲಿಕ್ಕೆ ಹೋಗ್ಬಾರ್ದು ಅಂತಂದೇಳಿ ನಮ್ಮ BNS ಆಕ್ಟ್ ಒಳಗೆ ಯಾವ್ದ್ರಲ್ಲಿ ಐತಿ? ಯಾಕೆ ನಮಗೆ ಅಧಿಕಾರ ಇಲ್ವಾ? ಈಗ ನಮ್ಮ ಮಗಳು, ನಮ್ಮ ತಂಗಿ, ನನ್ನ ತಾಯಿ, ನನ್ನ ಅಕ್ಕ ತಂಗಿ ಈ ಸ್ಥಿತಿಯಾಗ ಐತೆ ಅಂತಂದೇಳಿ ಯಾರು ಅನ್ಯಾಯಕ್ಕೆ ಒಳಗಾದ್ರು ಬಂದು ಯಾರಿಗೆ ನ್ಯಾಯ ಬೇಕಂತಂದೇಳಿ ಹೋಗಿ ಮನವಿ ಕೊಡಕ್ಕಾಗಲ್ಲ. ಆ ಮನವಿ ಕೊಡೋದು ಸಮೇತ ಈ ರೀತಿ ಕೂಗಿಸ್ಬೇಕಾ? ಇದು ಹಿಟ್ಲರ್ ಆಡಳಿತ ಬೇಡ. ಸರ್ಕಾರ ಒಳ್ಳೆ, ನಮ್ಮ ರಾಜ್ಯದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಅದಾರ ನಮ್ಮ ಸಿದ್ದರಾಮಯ್ಯನವರೇ. ನಮ್ಮ ರಾಜ್ಯದ ಜನರ ಪರವಾಗಿ, ನಾವು ಎಲ್ಲರ ಪರವಾಗಿ ನಿಮ್ಮನ್ನು ಕೈ ಮುಗಿದು ಕೇಳ್ತೀವಿ. ಇದು ಸೌಜನ್ಯ ವಿಚಾರನ ನೀವು ಗಂಭೀರವಾಗಿ ಪರಿಗಣಿಸಿ ಆ ಸತ್ತರ ಅಂತ ಹುಡುಗಿಗೆ ನ್ಯಾಯ ನೀವು ದೊರಕಿಸಿ ಕೊಡ್ಲೇಬೇಕು. ನೀವು ನ್ಯಾಯ ದೊರಕಿಸಿ ಕೊಟ್ಟನಪ್ಪ ಅಂದ್ರೆ ಈ ಅಣ್ಣಪ್ಪ ಮಂಜುನಾಥ ಸ್ವಾಮಿನ ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ನಿಮ್ಮ ಮುಂದೆ ಅದೇ ರೀತಿ ಪೂಜೆ ಮಾಡ್ತೀವಿ ಅಂತಂದೇಳಿ ರಾಜ್ಯದ ಜನತೆ ಪರವಾಗಿ ನಿಮಗೆ ಕೈ ಮುಗಿದು ಕೇಳ್ಕೊಂತೀವಿ.